ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಹೊಸ ವೀಡಿಯೋಗೆ. ಸದ್ಯಕ್ಕೆ ಈಗ ಹತ್ತಿ ಹೊಲ್ದಾಗೀನಿ. ಇಲ್ಲಿಂದ ಕಾಣ್ತಲ್ಲ, ಕಾಣ್ತಲ್ಲ ಗೊತ್ತಿಲ್ಲ, ಇಲ್ಲಿ ಕಾಣ್ತಾವೆ ಇವ ಪೈಪು ಜಸ್ಟ್ ಇನ್ನೇಗ ಹಾಕಿಸಿ. ಅಂದ್ರೆ ಬೆಳಗ್ಗೆ ಹಾಕಿದ್ದೆ, ಬೆಳಗ್ಗೆ ಅನ್ಕೇನೋ ಒಂದು ತಾಸಿನಿಂದ ಹಾಕಿಸಿ ಮತ್ತು ಇಷ್ಟತನ ಇಲ್ಲಿ ಮುಂದಿನ ಹೊಲ ಎಣ್ಣೆ ಹೊಡೆದ್ವಿ. ಆ ಹೊಲಕ್ಕೆ ಎಣ್ಣೆ ಹೊಡೆದಿಸಿ ಭಾಳ ದಿನ ಆಗಿತ್ತು. ಅದಕ್ಕೆ ಅದೊಂದು ಹೊಲ ಎಣ್ಣೆ ಹೊಡೆದಿಸಿ ಡಬ್ಬಿಗಳು ಇಲ್ಲೇ ಇಟ್ಟಿದ್ನಲ್ಲ, ಅದಕ್ಕೆಲ್ಲ ಅವಷ್ಟು ಆ ಸೈಡು ಈಗ ಮನೆಗೆ ಹೋಗ್ಬೇಕು. ಎಣ್ಣೆ ಹೊಡೆದಾಯ್ತು. ಒಂದೆರಡು ಗುಬ್ಬಿಗಳು ನಿಂತಿದ್ವು, ಇವೇ ನಿಂತಿದ್ವು. ಚೇಂಜ್ ಮಾಡಿಗೇಸಿ ಬೇರೆ ಹಾಕಿಗೇಸಿ ಅಂದ್ರೆ ಡಬ್ಬಿಯಲ್ಲಿ ಇಟ್ಟಿಗೇಸಿ ಚೇಂಜ್ ಮಾಡಿದೆ. ಚೇಂಜ್ ಮಾಡಿ ಅವ್ರನ್ನ ಇಲ್ಲಿ ಇಟ್ಟಿಗೇಸಿ ಅವ್ರನ್ನ ರೆಡಿ ಮಾಡಲಿ. ಕರೆಂಟ್ ಹೋಗ್ಯಾವ, ಈಗ ಬಂದ ಕಡೆ ಚಾಲು ಆತಾವ ತೋರಿಸ್ತೀನಿ ನೋಡಕತ್ತೀರಿ. ಆದರೆ ಬರೀ ಸದ್ಯಕ್ಕೆ ಇವೆಲ್ಲಸ್ಗೂ ಎಣ್ಣೆ ಹೊಡೆದಾಯ್ತು. ನೀರು ಅದ ಒಂದು ಹೊಲ, ಇಲ್ಲೊಂದು ಇದ ಒಂದು, 3 ಹೊಲ ಎಟ್ ಎ ಟೈಮ್ ತೊಯ್ತದ. ಆ ಸೈಡ್ ಒಂದು ಹೊಲ ಸಪ್ರೇಟ್ ತೊಯ್ತದ, ಮತ್ತು ಅಲ್ಲಿ ಮೂಲೆಗೆ ಒಂದು ಸಪ್ರೇಟ್ ತೊಯ್ತದ. ಈಗ ಹಾಕಿವಲ್ಲ ಅದೊಂದು ಸಪ್ರೇಟ್ ತೊಯ್ತದೆ. ಸದ್ಯಕ್ಕೆ ಈ ವಿಡಿಯೋದಾಗ ಏನಪ್ಪ ಅಂದ್ರೆ ಎಣ್ಣೆ ಹೊಡೆದಂತ್ರ ಆಯಿತು. ಓದು ವಿಡಿಯೋದಾಗ ಹೇಳಿದ್ದೆ ನಾವು ಸ್ವಲ್ಪ ಹೆಸರು ತೊಗರಿ ಅದು ಹಾಕಿದ್ವಲ್ಲ, ಹೆಸರು ಯಾವ ಥರ ಅದ ಮತ್ತು ಕಾಯಿ ಏನು ಬಿಡ್ಸಕತ್ತೀವಿ ಹಂಗಂತ ತೋರಿಸ್ನಿ ನೋಡಕತ್ರಿ. ಈಗ ಸದ್ಯಕ್ಕೆ ಎಣ್ಣೆ ಡಬ್ಬಿ ಅವೆಲ್ಲ ಇಲ್ಲೇ ಅವ, ಇವೆಲ್ಲ ಹಾಕ್ಯಂದು ಗೀಸಿ ಹೆಸರು ಹೊಲಕ್ಕೆ ಹೋಗಿಸಿ ಟೊಮೆಟೊ ಮ್ಯಾಗ ತೋರಿಸ್ತೀನಿ. ಕಾಯಿ ಎಷ್ಟಾಗ್ಯಾವ ಒಂದಿಷ್ಟು ಬಿಡಿಸಿವಿ, ಅಂದ್ರೆ ಒಂದು ವಾರದಿಂದನೇ ಒಂದು ಸ್ವಲ್ಪ ಬಿಡಿಸಿವಿ. ಸಣ್ಣ ಚಿಪ್ಪರ್ ಚೀಲ ಇರ್ತಲ್ಲ, ಸಕ್ಕರೆ ಚೀಲ ಅಂತಾರಲ್ಲ ಅದು, ಅದರಲ್ಲೇ ಒಂದೆರಡು ಚೀಲದ ಆಗುವಷ್ಟು ಬಿಡಿಸಿಗೇಸಿ ಮನೆಗೆ ಇಟ್ಟಾರೆ. ಇವೆಲ್ಲ ಒತ್ತಡಿಗೆ ಬಿಡಿಸಿಗೇಸಿ ಅದನ್ನು ಬಡ್ದುಗೇಸಿ ಹೆಂಗಾರ ರಾಶಿ ಮಾಡ್ಕೋಬೇಕು. ಅದು ನೆಕ್ಸ್ಟ್ ಅದೇನು ದೊಡ್ಡ ರಾಶಿ ಅಲ್ಲ, ಬೇಕಾದ್ರೆ ನೆಕ್ಸ್ಟ್ ಹೇಳ್ತೀನಿ ಇದು ಎಷ್ಟಾಯಿತು ಎಷ್ಟು ಸೇರಾಯ್ತು ಅಂತ ನೋಡಿರಿ. ಈಗ ಕಾಣುತ್ತಲ್ಲ ಈ ಹೊಲ ಮತ್ತು ಈ ಸ್ಟ್ರೇಟ್ ಈ ಕಡೆ ಇದೆಲ್ಲ ಕೂಡಿ ಒಂದು 10 ಡಬ್ಬಿ ಎಣ್ಣೆ ಆಗೋದೈತೆ. ಭಾಳ ದಿನ ಆಯ್ತು ಹಿಂದಕ್ಕೆ ಬಂತು, ಹೊಡೆದಾಯ್ತು. ಡಬ್ಬಿಲಿ ಇಟ್ಟಿಗೇಸಿ ಅವೆರಡು ಗುಬ್ಬಿ ನಿಂತು ರೆಡಿ ಸೀದಾ ಮಾಡೋಕ್ಕೆ ಹೋಗಿದ್ದೆ. ಡಬ್ಬಿ ತೊಗೊಂಡು ಹೋಗ್ಬೇಕು. ಡಬ್ಬಿ ಅದೊಂದು ಬರ್ಕ ಟವಲ್ ಹೋಗ್ಬೇಕು. ಕೊಡ ಮತ್ತು ಬಕೆಟ್ಗಳು ಇಲ್ಲೇ ಇರ್ತಾವೆ. ನೆಕ್ಸ್ಟ್ ಎಣ್ಣೆ ಕಲ್ಸಂಗಿತ್ತಂದ್ರೆ ಬ್ಯಾರಲ್ಗಳು ಇಲ್ಲವ ಹೊಡೆದ್ರೆ ಇದೇವಲ್ಲ ಫಸ್ಟ್ ಹೊಡಿತೀವಿ. ಸದ್ಯಕ್ಕೀಗ ಈ ಡಬ್ಬಿ ಹಾಕ್ಯಂದು ಈಗ ಹೆಸರು ಹೊಲದ ಕಡೆ ಹೋಗಮ್ಮ ಬರ್ರಿ. ನೋಡಿರಿ, ಜಸ್ಟ್ ಈಗ ಮೋಟ್ರ ಚಾಲು ಮಾಡಿದ್ದೈತೆ. ಈಗ ತೋರಿಸ್ನಲ್ಲ ನೀರು, ಈಗ ಜಸ್ಟ್ ಬಂದವು ನೀರು. ನಾವು ಮುಂದಕ್ಕೆ ಅಲ್ಲಿದನ್ನು ತುಂಬ್ಕೋಬೇಕಲ್ಲ, ತುಂಬ್ಕೊಂಡು ಗೇಸಿ ಅವು ಎಲ್ಲ ಚಾಲು ಆಗ್ತಾವೆ ಹೊಡ್ಯಾಕೆ ಹೊಚ್ಚಿ ನಾನು ತೋರಿಸ್ನಿ. ಈಗ ನೋಡಕತ್ರಿ ನೋಡಿರಿ, ಎಲ್ಲಸ ಆಲ್ಮೋಸ್ಟ್ ಪೈಪೆಲ್ಲ ಈಸಿ ತುಂಬ್ಕೊಂಡವ. ಗುಬ್ಬಿಗಳೆಲ್ಲ ಹೊಡ್ಯಾಕೆ ಚಾಲು ಆಗ್ಯಾವ. ನೋಡಿರಿ, ಈ ಥರ ಹೊಡ್ಯಾಕತ್ತ ಸದ್ಯಕ್ಕೆ. ಈಗ ಜಸ್ಟ್ ಬಂದವಲ್ಲ ನೀರು, ಜಸ್ಟ್ ಆದಷ್ಟು ಪೈಪ್ ತುಂಬ್ಕೊಂಡು ಗೇಸಿ ಈಗ ಚಾಲು ಮಾಡ್ಯಾವ. ಅಲ್ಲೊಂದಲ್ಲೇ ನಿಂತವ. ಆ ಥರ ಅಂದ್ರೆ ಇನ್ನೂ ಫೋರ್ಸ್ ಹೆಚ್ಚಿಗಾಗಿಲ್ಲ. ಫೋರ್ಸ್ ಹೆಚ್ಚಿಗೆ ಆದಂಗೆಲ್ಲ ಇನ್ನೂ ದೂರ ಹೊಡಿತೇವೆ. ಅದ್ರಾಗೆ ಸೇರಿ ಒಂದು 4 ಗುಬ್ಬಿ ಹೆಚ್ಚಿಗೆ ಹಾಕಿವಿ. ಸ್ವಲ್ಪ ಪೈಪು ಒಂದೆರಡು ಕೈಲೆ ಅಂದ್ರೆ ಒಂದೆರಡು ಕಡೆ ಬೇರೆ ಹೊಲದಾಗ ಪೈಪು ಹೊಡೆದಂಗೆ ಆಗ್ಯಾವ. ಅದ್ರ ಸಲಿಗೆ ಅಂತ ಒಂದು 4-5 ಪೈಪ್ 4-5 ಗುಬ್ಬಿಗಳು ಎಕ್ಸ್ಟ್ರಾ ಹಾಕಿವಿ. ಅದೆಲ್ಲ ಪೈಪೆಲ್ಲ ಸೀದಾದಗಳೇ ಒಂದೆರಡು ಅಂದ್ರೆ ಸಂಜೆ ಕಡೆ ಈಗ ಕರೆಂಟ್ ಹೋಗ್ತಾವಲ್ಲ, ಇನ್ನೊಂದು ತಾಸು 2 ತಾಸು ಬಿಸಿ ರೆಡಿ ಮಾಡಬೇಕು. ಅದಾಗೋಣ ಮತ್ತು ಸಂಜೆಗೆ ಮತ್ತು ಪೈಪ್ ಗುಬ್ಬಿಗಳು ಹೆಚ್ಚಿಗೆ ಹಾಕಿವಿ. ಅವೆಲ್ಲ ತೆಗೆದು ಹಾಕಿಸಿ ಮತ್ತು ಇನ್ನೂ ಫೋರ್ಸ್ಲಿ ಬಿಡಂಗೆ ಬಿಡ್ತೀವಿ. ಬರೀ ಸದ್ಯಕ್ಕೆ ಗುಬ್ಬಿ ಅಂತ ಚಾಲು ಹೋಗ್ತೀವಲ್ಲ. ಈಗ ಹೆಸರೆಲ್ಲ ಯಾವ ಥರ ಅದಂತ ತೋರಿಸ್ತೀನಿ ನೋಡೋಕತ್ತಿರ. ಇದು ತೊಗರಲ್ಲ ಸದ್ಯಕ್ಕೆ ಅಲ್ಲಿ ಡೋಣ ಕಾಣುತ್ತಲ್ಲ, ಕುಂಟೆದ ಬಿಡತ್ತೆ ನೋಡ್ರಿ. ಇಲ್ಲಿ ತನಕ ತೊಗರಿ ಬಿತ್ತೀವಿ. ಅಂದ್ರೆ ಬರೀ ತೊಗರಿ ಅದ, ತೊಗರಿ ಊರಿತ್ತು ಅದಾಗಣ. ಮತ್ತು ಇಲ್ಲಿ ಅರ್ಧ ಈ ಸೈಡ್ ತೊಗರಿ ಅದ. ಇದು ಕೆಂಪು ಹೆಸರು ಅಂತ, ಯಾವ ಹೆಸರು ಗೊತ್ತಿಲ್ಲ, ಕೆಂಪು ಹೆಸರು ಅಂತ ಅಂತಾರೆ. ನಮಗಂತೂ ಗೊತ್ತಿಲ್ಲ. ಎಲ್ಲ ತಿನ್ನೋ ಹೊತ್ತಿನಾಗ ಅಂತಾರೆ ಹಚ್ಚಿಗೆ ಇದ್ದವು ಕೆಂಪು ಹೆಸರು ಅಂತ ಅಂತಾರೆ. ಇವು ಮತ್ತು ಬೇರೆ ಹೆಸರು ಅಂತ ಮನೆಗೆ ಬಿತ್ತಿದವರೆಗೂ ಹೇಳಿದ್ವಿ. ನೋಡ್ರಿ, ಹೆಸರು ಅಂತ ಸದ್ಯಕ್ಕೆ ಈ ಥರ ಅವ. ಅರ್ಧ ಬಿಡಿ ಚೆಂದಿವಿ, ಅರ್ಧ ಎಲ್ಲ ಕಾಯಿಗಳೆಲ್ಲ ಒಣಗ್ಯಾವ. ನೋಡ್ಕತ್ತಿರಲ್ಲ ಈ ಥರ ಎಲ್ಲ ಒಣಗ್ಯಾವ. ಒಂದೊಂದು ದಿವಸ ಹಚ್ಚಗಾವ. ಇದಕ್ಕೆ ಒಂದೇ ಸತಿ 2 ಸತಿ ನೀರು ಹಚ್ಚಿವಿ. ಬರೀ ಹೊದ್ದು ಮಳೆ ಮ್ಯಾಗೆ ಇಷ್ಟು ಹತ್ರ ಬೆಳೆದ ತೊಗರಿಕಂತ ಇದೆ ಹತ್ತಿರ ಕಾಣುತ್ತದೆ. ಅಲ್ಲಿಸ್ಕೊಂಡ್ಬಂದು ನೋಡ್ರಿ, ಇಷ್ಟು ಹತ್ತಿರ ಬೆಳೆದ ಕಾಯಿನ ಈ ಥರ ಆಗ್ಯಾವ. ಒಂದೇ ಎಣ್ಣೆ ಹೊಡೆದ್ವಿ. ಇನ್ನು ಆಲ್ಮೋಸ್ಟ್ ಎಲ್ಲ ಇನ್ನೂ ಒಂದು 50% ಇನ್ನೂ ಹಸಿಕಾಯಿನೇ ಅವ. ಇನ್ನೂ ಒಂದು ವಾರ 15 ದಿನ ಬಿಟ್ಟು ಬಿಡಿಸಿ ಇವೆಲ್ಲ ಬಿಡಿಸ್ತಾರೆ.
ಈ ಸೈಡ್ ಇನ್ನೂ ಈಗ ತೋರಿಸಿನಲ್ಲ ಕೆಂಪು ಹೆಸರು ಅಂತ ಅವು ಒಂದು ಸತಿ ಈಗ ಬಿಡಿಸ್ಯಾರ ಅಂದ್ರೆ ಒಂದು ಸತಿ ಹರಿದಗಳ ಇನ್ನು ಹರಿದಿಲ್ಲ. ಯಾಕಂದ್ರೆ ಇನ್ನು ಸೊಪ್ಪು ನೋಡ್ರಿ ಇನ್ನು ಇದು ಹಚ್ಚಗಾವ ಕಾಯಿಗಳು ಆಲ್ಮೋಸ್ಟ್ ಇನ್ನೂ ಜಗ್ಗಿ ಕಾಯಿಗಳವ, ಇನ್ನು ಹೂಗಳವ ಅಥವಾ ಎಲ್ಲ ಗೊತ್ತಿಲ್ಲ. ಹೂಗಳು ಹಚ್ಚಗಾವಿನ ಗಿಡನೂ ಹಚ್ಚಗಾವ, ಕಾಯಿನ ಹಚ್ಚಗಾವ, ಹೂವನ್ನ ಹಚ್ಚಗಾವ. ಅದ್ರ ಸಲುವಾಗಿ ಅದು ಇನ್ನೂ ಒಂದಿಷ್ಟು ದಿನ ಓದ್ತದೆ ಹರಿದಗಳೇ ಗೊತ್ತಾಗ್ತದೆ ಎಷ್ಟಾಗ್ತಂತ ಹೇಳ್ತೀನಿ ನೋಡಾಗೈತ್ರಿ. ಈ ತೊಗರಿಗೆ ಅಂತ ಇನ್ನೂ ನೀರೆಲ್ಲ ನೀರು ಹಚ್ಚಿದಂದ್ರೆ ಜಲ್ದಿ ಬೆಳಿತಾವೆ. ಇನ್ನೂ ಒಂದು ಸಾತಿಗೆ ಈಗ ಹತ್ತಿಗೆ ನಡೆದವಲ್ಲ ಆ ಸೈಡ್ ಅವೆಲ್ಲ ಸೀದಾ ಒಂದು ಸಾತಿ ಆಗಿ ಇನ್ನೊಂದು ಸಾತಿ ಈ ಹೊಲಕ್ಕೆ ಹತ್ತಿರ್ತವಲ್ಲ, ಅಂದರೆ ಈ ಸ್ಟ್ರೇಟ್ ಹೊಲಕ್ಕೆ ಹತ್ತಿ ಹೊಲ ಒಂದದಲ್ಲ ಈ ಬೇನಿಗಡ್ಡೆ ಸೈಡ್ ಆ ಹೊಲಕ್ಕೆ ಹಚ್ಚಿದಾಗ ಈಗ ಇಲ್ಲಿ ತನಕ ಹತ್ತಿ ಹೊಲಕ್ಕೆ ಯಾವ ಥರ ಗುಡ್ಬೇಕು ಸ್ಪ್ರಿಂಕ್ಲರ್ ಅದೇ ಥರ ಹಾಡು ಒಣದೈತಿ. ಈ ತೊಗರಿ ತೊಯ್ತಾನ ಏಕಸ್ ಸ್ಪ್ರಿಂಕ್ಲರ್ ಹಾಕಿಸಿ ಹೊಲ ತೋರಿಸ್ಬೇಕು. ಇದಕ್ಕೆ ನೋಡಿರಿ ಸದ್ಯಕ್ಕೆ ಈ ಥರ ಹೆಸರು ಈ ಥರ ಮಳೆ ಇಲ್ಲ ಏನಿಲ್ಲ ಅಂದ್ರೆ ಒಂದೆರಡು ಸತಿ ನೀರಾದ ಬಿಟ್ಟಿಗೆಸಿ ಮಳೆ ಬಂದೊಟ್ಟು ಹಸಿ ಹಿಡ್ಕೊಂಡ್ಗೆಸಿ ಈ ಥರ ಎಲ್ಲ ಹೆಸರಾಗ್ಯಾವ. ಆಲ್ಮೋಸ್ಟ್ ಎಲ್ಲಟ್ಟು ಒಣಗ್ಯಾವ ನೋಡಕತ್ತಲ್ಲ ಕಾಣತ್ತಲ್ಲ ನಿಮಗೂ ಎಲ್ಲ ಒಣಗ್ಯಾವ. ಆಲ್ಮೋಸ್ಟ್ ಅಂದರೆ ಒಂದು 50% ಹೆಸರು ಒಣಗ್ಯದ, 50% ಅಷ್ಟೇ ಆದ. ಈ ಥರ ಹೈಟ್ ಬೆಳೆದ ತೊಗರಿ ನೀರಿಗೆ ಬಂದದ ನೋಡಿರಿ ಯಾವ ಥರ ಕಾಣುತ್ತೆ. ಬೆಳೆದು ಒಣಗಿದಂಗೆ ಬಾಡಿದಂಗೆ ಯಾವ ಥರ ಕಾಣುತ್ತೆ ಅಂದ್ರೆ ತೊಗರಿ ನೀರಿಗೆ ಬಂದದ. ಸದ್ಯಕ್ಕೆ ಹೆಸರು ಯಾವ ಥರ ಅದಂತ ತೋರಿಸಿದ್ದಾಯ್ತು, ನೀವು ನೋಡಿದ್ದಾಯ್ತು. ಯಾವ ಥರ ಅದಂತ ಕೆಳಗಡೆ ಕಮೆಂಟ್ ಮಾಡಿರಿ, ಇಲ್ಲಾಂದ್ರೆ ಬಿಡ್ರಿ. ನನ್ನ ಕೆಲಸನ ತೋರಿಸೋದಿತ್ತು ಯಾವ ಥರ ಬೆಳೆದ್ವಿ ಅಂದರೆ ಯಾವ ಥರ ಆಗ್ಯಾವ ಹೆಸರು ಅಂತ ತೋರಿಸ್ತೀನಿ. ಆಯ್ತು ನೋಡಿರಿ ಸದ್ಯಕ್ಕೆ ಇಷ್ಟ ಆಯಿತು ಹೆಸರು ಅಂದ್ರೆ ಇಷ್ಟೆಲ್ಲ ಅಷ್ಟು ಸ್ವಲ್ಪ ಒಂದು ಅರ್ಧ ಎಕರೆ ಆಗ್ತಾನೆ ಅಷ್ಟೇ. ಅದು ಇಷ್ಟೇ ಹೆಸರು ಹಾಕಿದ್ವಿ ಈ ಥರ ಆದ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಹತ್ತಿ ಹೂವುಗಳು ಬಾಡಿ ಹೂವು ಉದ್ರಕತ್ತವ, ಉದುರಬೇಕು ಯಾವ್ಯಾವ ಉದ್ರ್ಯಾವ ಎಷ್ಟು ಉದ್ರ್ಯಾವ ಅಂತ ತೋರಿಸ್ತೀನಿ ನೋಡಕತ್ರಿ.